ಶ್ರೀರಾಮ ತನ್ನ ಅವತಾರ ಮುಗಿಸಿ ಭೂಮಿಯನ್ನ ಬಿಟ್ಟು ಹೋಗುವ ಸಮಯ ಬಂದಿತ್ತು. ಆದರೆ ರಾಮನ ಅಪ್ಪಟ ಭಕ್ತ ಹನುಮಂತ ಯಮಧರ್ಮನನ್ನ ಅಯೋಧ್ಯೆಯ ಬಾಗಿಲ ಒಳಗೆ ಬಿಡದೆ ಕಾವಲು ಕಾಯ್ತಿದ್ದ. ಹನುಮಂತ ಇರೋವರೆಗೂ ಯಮ ಒಳಗೆ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಇದು ರಾಮನಿಗೂ ಗೊತ್ತಿತ್ತು. ಸಾವು ಪ್ರಕೃತಿಯ ನಿಯಮ, ಅದನ್ನ ಯಾರು ತಡೆಯೋಕೆ ಆಗಲ್ಲ. ಅದಕ್ಕೆ ರಾಮ ಒಂದು ಉಪಾಯ ಮಾಡಿದ್ರು. ಹನುಮಂತನಿಗೆ ಹೇಳಿದ್ರು, ಆಂಜನೇಯ, ನನ್ನ ಉಂಗುರ ಪಾತಾಳಕ್ಕೆ ಬಿತ್ತು, ದಯವಿಟ್ಟು ಹೋಗಿ ತಗೊಂಡು ಬಾ ಅಂತ. ರಾಮನ ಆಜ್ಞೆಯಂತೆ ಹನುಮಂತ ಆ ಬಿರುಕಿನ ಮೂಲಕ ಪಾತಾಳ ಲೋಕಕ್ಕೆ ಹೋದ. ಅಲ್ಲಿ ಸರ್ಪರಾಜ ವಾಸುಕಿಯನ್ನ ಭೇಟಿಯಾಗಿ ರಾಮನ ಉಂಗುರ ಎಲ್ಲಿದೆ ಅಂತ ಕೇಳಿದ. ವಾಸುಕಿ ಅಲ್ಲಿದ್ದ ಒಂದು ದೊಡ್ಡ ಉಂಗುರಗಳ ಬೆಟ್ಟವನ್ನ ತೋರಿಸಿದ. ಹನುಮಂತ ಆಶ್ಚರ್ಯದಿಂದ ನೋಡಿದ್ರೆ ಅಲ್ಲಿ ಲಕ್ಷಾಂತರ ಉಂಗುರಗಳಿದ್ವು. ಎಲ್ಲವೂ ಸೇಮ್ ಟು ಸೇಮ್ ರಾಮನ ಉಂಗುರಗಳೇ. ಹನುಮಂತನಿಗೆ ಗೊಂದಲವಾಯಿತು. ನನ್ನ ರಾಮನ ಉಂಗುರ ಯಾವುದು ಅಂತ ಕೇಳಿದ. ಆಗ ವಾಸುಕಿ ಹೇಳ್ತಾನೆ, ಹನುಮಂತ, ಕಾಲ ಅನ್ನೋದು ಒಂದು ಚಕ್ರ. ಎಷ್ಟೋ ಯುಗಗಳು ಕಳೆದಿವೆ. ಪ್ರತಿ ಯುಗದಲ್ಲೂ ಒಬ್ಬ ರಾಮ ಬರ್ತಾನೆ, ತನ್ನ ಉಂಗುರ ಬೀಳಿಸ್ತಾನೆ. ಅದನ್ನ ಹುಡುಕಿಕೊಂಡು ಒಬ್ಬ ಹನುಮಂತ ಇಲ್ಲಿಗೆ ಬರ್ತಾನೆ. ನೀನು ಇಲ್ಲಿಗೆ ಬಂದಿದ್ದೀಯಾ ಅಂದ್ರೆ ಭೂಮಿಯ ಮೇಲೆ ರಾಮ ತನ್ನ ದೇಹ ಬಿಡುವ ಸಮಯ ಆಗಿದೆ ಅಂತ. ಆಗ ಹನುಮಂತನಿಗೆ ಅರ್ಥವಾಯ್ತು, ಹುಟ್ಟಿದ ಮೇಲೆ ಸಾವು ಅನಿವಾರ್ಯ. ರಾಮನಿಗಾಗಲಿ ರಾವಣನಿಗಾಗಲಿ ಕಾಲಚಕ್ರ ಒಂದೇ ಅಂತ. ಕಣ್ಣೀರು ಹಾಕುತ್ತಲೇ ಹನುಮಂತ ಸತ್ಯವನ್ನ ಒಪ್ಪಿಕೊಂಡ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ.